ಇನ್ನು ಕಾಂಗ್ರೆಸ್ನ ಕೆಲ ನಾಯಕರ ಪ್ರಕಾರ ಬಾಂಗ್ಲಾದೇಶದಲ್ಲಿ ಬಂದ ಸ್ಥಿತಿಯೇ ನೋಡಿ. ಇದು ಕಾಂಗ್ರೆಸ್ ನಾಯಕರು ಸಲ್ಮಾನ್ ಖುರ್ಷಿದ್, ಮಣಿಶಂಕರ್ ಅಯ್ಯರ್. ನಾಚಿಕೆ ಆಗಲ್ಲ ಇವರಿಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ ಇವರಿಗೆ. ಯಾಕಪ್ಪ 3.5 ಕೋಟಿ ಇದ್ದದ್ದು 20 ಕೋಟಿ ಆಯ್ತಲ್ಲ, ಅಲ್ಲಿ 20% ಇದ್ದದ್ದು 1% ಆಯ್ತಲ್ಲ, ಹೇಳಪ್ಪ ಮಣಿಶಂಕರ್ ಅಯ್ಯರ್ ಅಂದರೆ ಇಲ್ಲ, ಉತ್ತರ ಇಲ್ಲ ಅವರಿಗೆ. ಇದಕ್ಕೆ ಜಾಣಕಿಯುಡು ಅಂತ ಕರಿತೀವಿ ನಾವು. ಯಾವಾಗ ಒಬ್ಬ ನಾಯಕ ಅನಿಸ್ಕೋತಾನೆ, ಹೌದು ರೀ ಭಾರತ ದೇಶ ಉಳಿಸ್ಕೊಂಡಿದೆ ಮುಸ್ಲಿಮರನ್ನು ತಾಕಿ ಅಂದರೆ ಹೊರತಾಗಿ ಕೆಲವು ಗಲಭೆ ಗದ್ದಲ ಅಟ್ಯಾಕ್ ಕಿಟ್ಯಾಕ್ ಆ ಕಡೆ ಈ ಕಡೆ ಕೋಮುವಾದ ಗಲಾಟೆ ಆಗಿರ್ಬೋದು, ಅದರ ಹೊರತಾಗಿ ಫೈನಲ್ ರಿಸಲ್ಟ್ ಏನು? ದೇ ಆರ್ ಇನ್ ಬೆಸ್ಟ್ ಪೊಸಿಷನ್ ಇನ್ ಇಂಡಿಯಾ. ಪಾಕಿಸ್ತಾನ ಬಾಂಗ್ಲಾದಲ್ಲಿ ಯಾಕಿಲ್ಲ? ಮತ್ತೆ ಭಾರತ ಕೋಮುವಾದಿಯಾ? ಭಾರತೀಯರು ಕೋಮುವಾದಿಗಳ? ಹೆಂಗಾಗತ್ತೆ? ಅವರನ್ನು ನಿಮಗೆ ಹೇಳಕ್ಕೆ ನಾಲ್ಗೇನೆ ಬರಲ್ಲ ಅಂತ ಸಲ್ಮಾನ್ ಖುರ್ಷಿದ್ ಅಂತವರು, ಮಣಿಶಂಕರ್ ಅಯ್ಯರ್ ಅಂತವರು, ಇಲ್ಲಿ ಅಧಿಕಾರ ತಿಂದಂಥವರು ಏನು ಹೇಳ್ತಾರೆ, ಬಾಂಗ್ಲಾ ಪರಿಸ್ಥಿತಿ ಭಾರತಕ್ಕೂ ಬರುತ್ತಂತೆ. ಹೇಳೋ ರೀತಿ ನೋಡ್ರಿ, ತಾನು ಬದುಕಿದ್ರೆ ಸಾಕು ಜಗತ್ತು ಹಾಳಾಗೋಗ್ಲಿ, ಇಂಥ ಮೈಂಡ್ ಸೆಟ್ ಅವರು ಇವರೆಲ್ಲ. ಈ ಮನುಷ್ಯ ಹೇಳೋದು ಇದೇ ಬೈಟ್, ಬೇಕಿದ್ರೆ ಹಾಕ್ತೀನಿ ಮತ್ತೊಮ್ಮೆ. ಅದರಲ್ಲಿ 20% ಹಿಂದೂಗಳಿದ್ರು, 20% ಹಿಂದೂಗಳಿದ್ರು. ಈಗ ಪಾಕಿಸ್ತಾನದಲ್ಲಿ 1.6% ಇಳಿದಿದೆ. ಇಲ್ಲವೇ ಇಲ್ಲ, ನಿಲ್. ಏನಾದರೂ ಅವರು ಮತಾಂತರ ಆದ್ರ, ಓಡೋಗಿದ್ರೆ ಅದದ್ದು ಲೆಕ್ಕ ಕೊಡ್ತೀವಿ. ಅಂದರೆ ಇಲ್ಲೊಂದು ಆರೋಪ ಬರುತ್ತೆ, ಇಲ್ಲ ಆ ಕಡೆ ಇದ್ದವ್ರು ಈ ಕಡೆ ಬಂದರು, ಈ ಕಡೆ ಇದ್ದವ್ರು ಆ ಕಡೆ ಹೋದರು, ಆಗಿದ್ರೆ ಇಲ್ಲಿದ್ದ ಮುಸ್ಲಿಮರ ಲೆಕ್ಕ ಕೂಡ ಕೊಡ್ತೀನಿ ನಾನು. ಆ್ಯಂಡ್ ಸಮ್ ಪರ್ಸೆಂಟೇಜ್ ಖಂಡಿತವಾಗಲೂ ಅಲ್ಲಿಂದ ವಲಸೆ ಹೋಗಿದೆ. ಆ ಕಡೆ ಭಾರತನೂ ಬೇಡ, ಈ ಕಡೆ ಪಾಕಿಸ್ತಾನನೂ ಬೇಡ, ಆ ಕಡೆ ಬಾಂಗ್ಲಾದೇಶನೂ ಬೇಡ ಅಂತೇಳಿ ಕೆನಡಾದಲ್ಲಿ ಹೋಗಿ ಸೆಟ್ಲಾದವರಿದ್ದಾರೆ, ಲಂಡನ್ನಲ್ಲಿ ಹೋಗಿ ಸೆಟ್ಲಾದವರಿದ್ದಾರೆ. ಆ ಲಂಡನ್ ಕೆನಡಾದಲ್ಲಿ ಹೋಗಿ ಸೆಟ್ಲಾದವರು ಯಾರು ಕೂಡ ಈ BPL APL ಅಲ್ಲ, ಅದು ರಾಯಲ್ಗಳು ಮಾತ್ರ. ನಿಮಗಿಲ್ಲಿ ಆಟೋದಕ್ಕೆ ಕೊಡೋಕ್ಕೆ ಪೈಸೆ ಇಲ್ಲ, ಇಲ್ಲಿ ಆಟೋಗೆ 5 ರೂಪಾಯಿ 10 ರೂಪಾಯಿ ಕೊಡೋಕ್ಕೆ ದುಡ್ಡಿಲ್ಲದವರೆಲ್ಲ ಪಾಪ ಲಂಡನ್ಗೆ ಕೆನಡಾಗೆ ಹೆಂಗೆ ಹೋಗೋಕ್ಕಾಗತ್ತೆ? ಹಾಗಿದ್ರೆ ಅವರೆಲ್ಲ ಏನಾದರು? ಬನ್ನಿ ಭಾರತ ವಿಚಾರಕ್ಕೆ ಬರ್ತೀನಿ. 1951 ಭಾರತದಲ್ಲಿ 3.5 ಕೋಟಿ ಮುಸ್ಲಿಮರಿದ್ದರು 1951ರಲ್ಲಿ. ಈಗ 2024ರಲ್ಲಿ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ 20ರಿಂದ 24 ಕೋಟಿ ಇದೆ. ಪರ್ಸೆಂಟೇಜ್ ಬರ್ತೀನಿ. 1951ರಲ್ಲಿ 9.84% ಇದ್ದರು, 2024ರಲ್ಲಿ 14.09% ಇದೆ. ಇದನ್ನು ಕೇಳದೇ ಇರ್ತಾರ BJP ಅವರು? ನಮ್ಮ ದೇಶದಲ್ಲಿ ಭಾರತದಲ್ಲಿ ಎಷ್ಟು 9% ಇದ್ದಂಥ ಮುಸ್ಲಿಮರು 14% ಆಗಿದ್ದಾರೆ. 1951ರಲ್ಲಿ 3.5 ಕೋಟಿ ಇದ್ದವರು 22 ಕೋಟಿ ಇದ್ದಾರೆ. ಅಲ್ಲಿದ್ದ ಹಿಂದೂಗಳೇನಾದರು? ಅಲ್ಲಿದ್ದ ಹಿಂದೂಗಳು ಡಬಲ್ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? ಅಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆಯ್ತಾ? ಹಾಗಿದ್ರೆ ಅಲ್ಲಿ ಕಿರುಕುಳ ಕೊಟ್ಟು ಓಡೋದ್ರ, ಮತಾಂತರ ಆದ್ರ? ಹಾಗಿದ್ರೆ ಇಲ್ಲಿ ಜಾಸ್ತಿ ಆಗಿದೆ ಅಂದರೆ ಇಲ್ಲಿ ಕಿರುಕುಳ ಇಲ್ಲ, ಮತಾಂತರ ಆಗಿಲ್ಲ ಅಂತ ಆಯ್ತಲ್ಲ? ಅಥವಾ ಅವರ ಮೇಲೆ ಹಲ್ಲೆಗಳಾಗಿಲ್ಲ, ಅಥವಾ ಅವರನ್ನು ನಾಶ ಮಾಡುವಂಥ ಪ್ರಯತ್ನಗಳಾಗಿಲ್ಲ? ಇಲ್ಲ, ಆಗಿಲ್ಲ. ಬಟ್ ಅಲ್ಲಾಗಿದೆಯಲ್ಲ, ಲೆಕ್ಕಾಚಾರ ಕೊಡಿ. ಯಾರು ಮಾತಾಡಲ್ಲ ಈಗ, ಅಂದ್ಬಿಡ್ತಾರೆ. ಇಲ್ಲ, ಅವರು ಆ ಕಡೆಯಿಂದ ಈ ಕಡೆ ಬಂದಿದ್ರು, ಮತ್ತು ಈ ಕಡೆಯಿಂದ ಅಲ್ಲಿ ಆ ಕಡೆ ಹೋಗಿದ್ರಲ್ಲ, ಆ ಕಡೆ ಹೋದ ನಂತರ ಇಲ್ಲಿ ಉಳಿದಿದ್ರಲ್ಲ, ಇಷ್ಟು ಅದು ಜಾಸ್ತಿ ಆಯ್ತಲ್ಲ. ಗಂಜಿ ಗಿರಾಕಿಗಳು ಅಂತ ಹೇಳ್ತೀವಲ್ಲ ನಾವು, ಕೆಲವರು ಅವ್ರು ಉತ್ತರ ಕೊಡಬೇಕಿದಕ್ಕೆ. ಸುಖ ಸುಮ್ಮನೆ ಅಲ್ಲ, ನೀಟಾಗಿ ಕೊಡಿ. ಭಾರತ ದೇಶ ತಪ್ಪಿದ್ರೆ ಹೇಳಿ, ಪಾಕಿಸ್ತಾನ ಬಾಂಗ್ಲಾ ತಪ್ಪಿದ್ರೆ ಅದನ್ನು ಹೇಳಿ. ಯಾರು ಹೇಳಕ್ಕೆ ಬರಲ್ಲ, ಯಾಕೆಂದರೆ ಯಾರ್ಯಾರಿಗೋ ಬಕೆಟ್ ಹಿಡಿದು ಬೇಕಾಗಿಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ನೀವು ಕಾಂಗ್ರೆಸ್ಗೋ BJPಗೋ ಮತ್ತೊಂದು ಪಾರ್ಟಿಗೋ ನೀವು ಕಾರ್ಯಕರ್ತರಾಗಿದ್ದು ಬಿಡಿ. ಆದರೆ ಮೊದಲು ಭಾರತ ದೇಶದ ಕಾರ್ಯಕರ್ತ ಆಗಿದೆ, ನಮ್ಮ ದೇಶದ ಕಾರ್ಯಕರ್ತರಾಗಿದೆ. ಇದು ನನ್ನ ಪಾಲಿಸಿ. ನೋಡಿ, ವೀರೇಂದ್ರ ಸೆಹ್ವಾಗ್, ಸೈಯದ್ ಅನ್ವರ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಇಂಜಾಮ್ ಉಲ್-ಹಕ್, ಇಮ್ರಾನ್ ಖಾನ್, MS ಧೋನಿ, ಕಪಿಲ್ ದೇವ್, ಸಕ್ಲೇನ್ ಮುಷ್ತಾಕ್, ಬುಮ್ರಾ, ವಸೀಂ ಅಕ್ರಮ್, ವಕಾರ್ ಯೂನಿಸ್. ಈಗಿನ ಟೀಮಿಗೆ ಬರ ಇನ್ನೊಂದು ಟೀಮ್ ತೋರಿಸ್ತೀನಿ, ಇತ್ತೀಚಿನ ಟೀಮ್ ಹೆಂಗಿರ್ತಿತ್ತು ಅಂತೇಳಿ. ಓಕೆ, ರೋಹಿತ್ ಶರ್ಮಾ ಕ್ಯಾಪ್ಟನ್, ಬಾಬರ್ ಆಜಮ್ ಕಲ್ಪಿಸ್ಕೊಳ್ಳಿ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್,
ಮೊಹಮ್ಮದ್ ರಿಜ್ವಾನ್ ವಿಕೆಟ್ ಕೀಪರ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಕೀಬ್ ಅಲ್ ಹಸನ್, ಮೊಹಮ್ಮದ್ ಶಮಿ, ಶೈನ್ ಶಾ ಅಫ್ರಿದಿ, ಬುಮ್ರಾ. ನಿಮ್ಮ ಟೀಮು ಮಾಡಿ ಅಲ್ವಾ, ನೀವು ಕಲ್ಪಿಸ್ಕೊಳ್ಳಿ. ಸಾಧ್ಯ ಇರ್ತಿತ್ತಲ್ವಾ? 78 ವರ್ಷಗಳ ಹಿಂದೆ ಇದು ಹಿಂಗೆ ಇತ್ತಲ್ವಾ? ಸಾಧ್ಯ ಇತ್ತಲ್ವಾ? ಅಖಂಡ ಭಾರತ ಈಗಲೂ ಇದ್ದಿದ್ರೆ ಇದೊಂದು ನಮ್ಮ ಕಲ್ಪನೆ. ಈ ಕಲ್ಪನೆಗೆ ಯಾಕೆ ಬಂತು ಅಂದರೆ, ಇವತ್ತು ಯೋಗಿ ಆದಿತ್ಯನಾಥ್ ಇವತ್ತೆಲ್ಲ ನಾಳೆ ಪಾಕಿಸ್ತಾನ ನಮಗೆ ಸೇರತ್ತೆ, ಸಿಂಧ್ ಬಲೂಚಿಸ್ತಾನದಲ್ಲಿ ಗಲಾಟೆ ಆಗ್ತಾ ಇದೆ. ಆಮೇಲೆ ಇನ್ನೊಬ್ಬರು ನಾಯಕರು, ಮುಸ್ಲಿಂ ನಾಯಕರು ಹೇಳಿದ್ರೆ ಬಾಂಗ್ಲಾದೇಶನ ಸೇರಿಸ್ಕೊಂಡ್ಬಿಡಿ ಸರ್ ನಮ್ಮ ಜೊತೆ ಅಂತೇಳಿ. ಆಮೇಲೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಈಗಲೂ ಒಂದು ಅಪಾರವಾದಂಥ ಅಚಲವಾದಂಥ ಒಂದು ವಿಶ್ವಾಸ ಇದೆಯಂತೆ. ಒಂದಲ್ಲ ಇವತ್ತೆಲ್ಲ ನಾಳೆ ಅದು ಅಖಂಡ ಭಾರತ ಆಗುತ್ತೆ ಅಂತೇಳಿ. ಆ ಸಂದರ್ಭದಲ್ಲಿ ನಮ್ಮದೊಂದು ಕಲ್ಪನೆ, ಟೀಮ್ ಹೇಗಿರ್ತಿತ್ತು ಅಂತೇಳಿ. ನಿಮ್ಮ ಟೀಮ್ ಕೂಡ ರೆಡಿ ಮಾಡಿ. ಓಕೆ, ಟೀಮ್ ರೆಡಿ ಮಾಡಿ ಬನ್ನಿ. ಇದರ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋ ಕೆಲವು ಮಾಹಿತಿ ತಂದಿದ್ದೀನಿ. ಆದರೆ ಒಂದು ಕ್ರಿಕೆಟ್ ಟೀಮ್ ವಿಚಾರ ಬಂದಾಗ ನೀವು ಕೂಡ ಒಂದು ಕ್ರಿಕೆಟ್ ಟೀಮ್ ರೆಡಿ ಮಾಡಬೇಕು. ಹಳೆ ಟೀಮ್ ಒಂದು, ಹೊಸ ಟೀಮ್ ಒಂದು. ಅಂದರೆ ಇಮ್ರಾನ್ ಖಾನ್, ಕಪಿಲ್ ದೇವ್ ಇದ್ದ ಟೀಮ್ ಆ ಟೈಮ್ ಒಂದು, ಈಗಿನ ಟೀಮ್ ಒಂದು, ವಿರಾಟ್ ಕೊಹ್ಲಿ ಈಗಿರುವಂಥವರು ಅವರನ್ನು ಸೇರಿಸಿ ನೋಡಿ. ಭಾರತ ಜನಸಂಖ್ಯೆ ಎಷ್ಟು? 145 ಕೋಟಿ. ಪಾಕಿಸ್ತಾನ ಜನಸಂಖ್ಯೆ 24 ಕೋಟಿ. ಬಾಂಗ್ಲಾದೇಶ 17 ಕೋಟಿ. ಸದ್ಯ ಜನಸಂಖ್ಯೆಯಲ್ಲಿ ಭಾರತ ನಂಬರ್ 1 ಆಲ್ರೆಡಿ ಇದೆ. ಇವರೆಲ್ಲ ಸೇರಿದರೆ ಎಷ್ಟಾಗ್ತಾ ಇತ್ತು? 145 + 24 + 17 185 ಕೋಟಿ ಆಗ್ತಾಯಿತ್ತು. ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ನಂಬರ್ 1, ಈಗಲೂ ನಂಬರ್ 1, ಆಗಲೂ ನಂಬರ್ 1, ಎಲ್ಲ ನಂಬರ್ 1. ಇನ್ನು ಅಖಂಡ ಭಾರತವಾಗಿದ್ದರೂ ಜನಸಂಖ್ಯೆಯಲ್ಲಿ ನಾವು ನಂಬರ್ 1 ಆಗ್ತಾ ಇದ್ವಿ. ಒಟ್ಟಾರೆ ಭಾರತ ಜನಸಂಖ್ಯೆ 186 ಕೋಟಿ ಆಗ್ತಾ ಇತ್ತು. ಒಂದು ವೇಳೆ ನಾವು ಈಗಲೂ ಕೂಡ ಅಖಂಡವಾಗಿದ್ದಿದ್ರೆ 4 ಯುದ್ಧ ನಡೀತಾ ಇರಲಿಲ್ಲ. 4 ಯುದ್ಧ ನಡೀತಾ ಇರಲಿಲ್ಲ. ಆಗಲಿ ಬಿಡ್ರಿ 4 ಯುದ್ಧ ಅಂತ ನೀವು ಹೇಳ್ಬೋದು. ನೋ, ನಾನು ಅದನ್ನು ಹೇಳ್ತಾ ಇಲ್ಲ. ಈ 4 ಯುದ್ಧದಲ್ಲಿ ಒಟ್ಟಾರೆಯಾಗಿ 1 ಲಕ್ಷಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗಿದ್ದಾರೆ. ಆ 1 ಲಕ್ಷ ಯೋಧರು ಇವತ್ತು ಬದುಕಿರ್ತಾ ಇದ್ರು ಅಥವಾ ಹುತಾತ್ಮರಾಗ್ತಾ ಇರಲಿಲ್ಲ. ಇನ್ನು ಇಲ್ಲಿ ನೋಡಿ, ಮುಸ್ಲಿಂ ಜನಸಂಖ್ಯೆ ಭಾರತದಲ್ಲಿ ಈಗ 21 ಕೋಟಿ ಇದ್ದಾರೆ, ಪಾಕಿಸ್ತಾನದಲ್ಲಿ 21 ಕೋಟಿ ಇದ್ದಾರೆ, ಬಾಂಗ್ಲಾದೇಶದಲ್ಲಿ 15 ಕೋಟಿ ಇದ್ದಾರೆ. ಒಂದು ವೇಳೆ ಅಖಂಡ ಭಾರತ ಈಗಲೂ ಇರ್ತಾ ಇದ್ದರೆ ಇಡೀ ವಿಶ್ವದಲ್ಲಿ ಮುಸ್ಲಿಮರು ಅತೀ ಹೆಚ್ಚಿರುವಂಥ ದೇಶ ಯಾವುದಾದಿದ್ದರೆ ಅದು ಭಾರತವಾಗಿರ್ತಾ ಇತ್ತು. ಭಾರತಕ್ಕಿಂತ ಪಾಕಿಸ್ತಾನದಲ್ಲಿ ಕೊಂಚ ಹೆಚ್ಚಿದ್ದಾರೆ ಮುಸ್ಲಿಂ. ನಮ್ಮದು 21 ಕೋಟಿ ಅಂದರೆ ಅವ್ರದ್ದು 24 ಕೋಟಿ. 3 ದೇಶ ಸೇರಿ 57 ಕೋಟಿ ಮುಸ್ಲಿಮರಾಗ್ತಾ ಇದ್ರು. 57 ಕೋಟಿ ಮುಸ್ಲಿಮರು. ವಿಶ್ವದ ಯಾವುದೇ ದೇಶದಲ್ಲಿ ಈಗಲೂ ಇಲ್ಲ. ನಮ್ಮ 25 ಕೋಟಿ ಇದೆಯಲ್ಲ ಭಾರತ ದೇಶದಲ್ಲಿರುವಂಥ ಜನಸಂಖ್ಯೆ, ಎಲ್ಲೂ ಇಲ್ಲ. ಮುಸ್ಲಿಮರು 57 ಕೋಟಿ ಆಗ್ತಾಯಿದ್ರು. ಈಗ ಪ್ಲಸ್ ಮೈನಸ್ ಎಲ್ಲ ಕೆಲವರ ಲೆಕ್ಕಾಚಾರ ಹಾಕೋಕೆ ಶುರು ಮಾಡ್ಕೊಳ್ಳಿ. ಇನ್ನು GDPಗೆ ಬರ್ತೀನಿ. GDP ಭಾರತದ GDP 269.5 ಲಕ್ಷ ಕೋಟಿ, ಪಾಕಿಸ್ತಾನದ 28.2 ಲಕ್ಷ ಕೋಟಿ, ಬಾಂಗ್ಲಾದೇಶದ್ದು 38 ಲಕ್ಷ ಕೋಟಿ. 3 ದೇಶ ಸೇರಿದರೆ 336 ಲಕ್ಷ ಕೋಟಿ ಆರ್ಥಿಕತೆ. ಅಂದರೆ ನಾವು ಭಾರತ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಇವರಿಲ್ಲದೆ ಕೂಡ ಆಗ್ತೀವಿ ನಾವು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವು KGF ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಬಗ್ಗೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಚಿನ್ನ ಇದೆ, ಚಿನ್ನ, ತಾಮ್ರ ಭಂಡಾರ ಇದೆ. ಅದೆಲ್ಲವೂ ಕೂಡ ಭಾರತಕ್ಕೆ ಆಗ್ಬಿಡ್ತಾ ಇತ್ತು. ಆಮೇಲೆ ಬಾಂಗ್ಲಾದೇಶ 85% ಟೆಕ್ಸ್ಟೈಲ್ಸ್ ಉದ್ದಿಮೆ. ಇಡೀ ವಿಶ್ವಕ್ಕೆ ಅವರ ಇಡೀ ಆದಾಯ ಇರೋದೇ ಟೆಕ್ಸ್ಟೈಲ್ಸಲ್ಲಿ. ಅದು ನಮ್ದಾಗ್ತಾ ಇತ್ತು, ಅಂದರೆ ಅಖಂಡ ಭಾರತದ್ದಾಗ್ತಾ ಇತ್ತು. ಜಗತ್ತಿನ ದೊಡ್ಡ ಟೆಕ್ಸ್ಟೈಲ್ಸ್ ಉದ್ದಿಮೆ ಭಾರತದ್ದಾಗಿರ್ತಿತ್ತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈಗಲೂ ಕೂಡ ಇಬ್ಬಾಗವಾಗದೇ ಇದ್ದಿದ್ರೆ. ಇನ್ನು ಸೇನೆ, ಅಮೇರಿಕಾ ಅದು ಇದು ಅಂತ ಹೇಳ್ತೀವಲ್ಲ, ನಮ್ಮ ಸೇನೆ ಹೆಂಗಾಗ್ತಾಯಿತ್ತು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದರೆ? ನೋಡಿ, ಭಾರತದಲ್ಲಿ 14.56 ಲಕ್ಷ ಸೈನಿಕರಿದ್ದಾರೆ. ಪಾಕಿಸ್ತಾನದ ಬಲ 6.54 ಲಕ್ಷ, ಬಾಂಗ್ಲಾದೇಶ 1.63 ಲಕ್ಷ. ಭಾರತದ ಸೇನೆ ಪದಾತಿ ದಳ ಅಂದರೆ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇತ್ತು.
ಅಂದರೆ ಭಾರತದಲ್ಲಿ 22.73 ಲಕ್ಷ ಸೈನಿಕರು ಇರ್ತಾ ಇದ್ರು. ಆಮೇಲೆ ಭಾರತ ಚೀನಾ ಯುದ್ಧ ಮಾಡಿದ್ದಿದ್ರೆ ಚೀನಾವನ್ನು ಆರಾಮ್ಸೆ ಹೊಡಿಬೋದಿತ್ತು ನಾವು, ಅಲ್ವಾ?